ಸೊ ಇವತ್ತು ನಾವು ಮುಂಜಾನೆ ಜಲ್ದಿ ಅಂತ ಕಾಲೇಜ್ ಕಡೆ ಹೋದ್ವಿ. ಕಾಲೇಜಿಗೆ ಹೋಗಿ ಬಂದು ಆದಮೇಲೆ ನಮ್ಮ ಅಜ್ಜಾರು ಫೋನ್ ಮಾಡಿದ್ರೆ ಅವ್ರು ಊರಿಗೆ ಹೋಗಿದ್ರೆ ಊರ್ಲಿಂತ್ರ ಬರತ್ತಾರ ಅಂತಂದು ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ವಿ. ಸೊ ಕರ್ಕೊಂಡು ಬಂದಾದಮೇಲೆ ಅದಾದಮೇಲೆ ಸಂಜೆ ಮುಂದೆ ಭೂಷಾಗ ಆರಾಮಿದ್ದಿಲ್ಲ ಅಂತ ಸೊ ದವಾಖಾನೆ ಕರ್ಕೊಂಬಂದಿದ್ದೆ ಅವನ್ನ. ಇಲ್ಲ ನೋಡ್ರಿ ಭೂಷಾನ ದವಾಖಾನೆ ತೋರ್ಸಕ್ಕೆ ಬಂದೀವಿ. ಏನಾಗಿತ್ತು ಭೂಷಣ್ ನಿನಗೆ? ನೋಡ್ರಿ ನಮ್ಮ ಬಾಡಿ. ಭೂಷಣ್ ಬಾಡಿ ತೋರ್ಸ. ಸೊ ಮತ್ತು ಅಲ್ಲಿಂದ ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ವಾಪಸ್ ಮತ್ತೆ ಬೇರೆ ದವಾಖಾನೆಗೆ ಹೊಂಟೀವಿ. ಯಾಕಂದ್ರೆ ಅಲ್ಲಿ ಅಷ್ಟು ಕರೆಕ್ಟಾಗಿ ನೋಡಲಿಲ್ಲ. ಇವಂಗೆ ಭೂಷಣಾಗ ಆಗಿ ದವಾಖಾನೆ ಸಾಲಾರ್ದ ಮತ್ತು ಇಲ್ಲಿ ತಡ್ಸ್ಮಠ ದವಾಖಾನೆ ಬಂದೀವಿ. ಬಾಯಲ್ಲಿ ಭೂಷಣೆ ನಮ್ಮ ಅಭಿಷೇಕರ ಮನೆ ಅಬ್ಬಯ್ಯವ್ರ ಮನೆ ಕಡೆ ಇದ್ದಿದ್ದ ಇದು ತಡ್ಸ್ಮಠ ದವಾಖಾನೆಗೆ ಬಂದೀವಿ. ಈಗ 3 ದವಾಖಾನೆ ಆಯ್ತು ನೋಡ್ರಿ. ಈಗ ಅಡ್ಡಾಡಕತ್ತೇವೆ ತೋರಿಸ್ಕೊಂತ. ಇಲ್ಲಿ ನೋಡ್ರಿ ಅಲ್ಲಿ ಹೊರಗೆ ಹೋಗಿ ಹೆದರಿ ನಿಂತಾನ. ತೋರಿಸ್ಕೊಂಬಾಪ ಅಂತಂದ್ರೆ ಅಲ್ಲಿ ಹೊರಗೆ ಹೋಗಿ ನಿಂತಾನ. ಮತ್ತು ನನಗೂ ಕರೆಯತ್ತಾನ. ಮತ್ತು ಇಲ್ಲಿ ಮೆಡಿಕಲಿಗೆ ಅದೇನೋ ಪಟ್ಟಿ ತೊಗೊಂಬರ್ಬೇಕಂತ ಬ್ಯಾಂಡೇಜ್. ಸೊ ಅದನ್ನು ತೊಗೊಂಡೆ ಮತ್ತೀಗ ಅವ್ರ ಮನೆಗೆ ಹೋಗಿ ನೋಡ್ರಲ್ಲ ಅಬ್ಬಯ್ಯರ ಮನೆ ಇದೆ. ಎಲ್ಲಿದ್ದೆ ಅವ್ರ ಮನೆ? ಅವ್ರ ಮನೆಯಲ್ಲಿ ಇದೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗಿದ್ವಿ. ಮತ್ತು ಮನೇಲಿಂತ್ರ ನಮ್ಮ ಅಜ್ಜಾರ ಗುಳಿಗೆ ತೊಗೊಂಬ ಅಂತಂದ್ರೆ ಸೊ ಅವ್ರಿಗೆ ಗುಳಿಗೆ ತರಕ್ಕೆ ಈಗ ಬಂದೀವಿ. ಗಾಡ್ಯಾಗ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸಿದ್ವಿ. ಈಗ ಗುಳಿಗೆ ತೊಗೊಳಕ್ಕೆ ಬಂದೀವಿ. ಗುಳಿಗೆ ತೊಗೊಂಡು ನಮ್ಮ ಮನೆಗೆ ಹೋಗಿ ಮುಕ್ಕೋಬೇಕು. ನೋಡ್ರಿ ನಮ್ಮ ತಮ್ಮ